ಇವತ್ತ ದೆಹಲಿಗೆ ಹೋಗುವಂಥ ವಿಚಾರಕ್ಕೆ ಮುನಿಯಪ್ಪ ಕೂಡ ರಿಯಾಕ್ಷನ್ ಅನ್ನು ಕೊಟ್ಟಿರೋದು. ನಾನು ದೆಹಲಿಗೆ ಹೋಗ್ತಾ ಇಲ್ಲ ಅಂತ ಸಚಿವ ಮುನಿಯಪ್ಪ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಚಿವ ಸ್ಥಾನವನ್ನ ತ್ಯಾಗ ಮಾಡುವ ವಿಚಾರಕ್ಕೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರು ಎಲ್ಲದಕ್ಕೂ ತಯಾರಿದ್ದೇನೆ. ದೇವನಹಳ್ಳಿಯಲ್ಲಿ ಸಚಿವ KH ಮುನಿಯಪ್ಪ ಹೇಳಿಕೆ ಕೊಟ್ಟಿರೋದು. ಇಲ್ಲ, ನಾವು ಹೋಗ್ತಾ ಇಲ್ಲ. ಅವ್ರಿಬ್ಬರನ್ನ ಕರೆದಿದ್ದಾರೆ, ಅವ್ರು ಹೋಗಿ ಬರ್ತಾರೆ. ಇವತ್ತಿಷ್ಟೇ ಸಾಕು. ಇಲ್ಲ, ನಾವು ಹೋಗ್ತಾ ಇಲ್ಲ. ಅವ್ರಿಬ್ಬರನ್ನ ಕರೆದಿದ್ದಾರೆ, ಅವ್ರು ಹೋಗಿ ಬರ್ತಾರೆ. ಇವತ್ತಿಷ್ಟೇ ಸಾಕು. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿ. ಹೈಕಮಾಂಡ್ ನೋಡಿ, ಹೈಕಮಾಂಡ್ ಏನೇ ತೀರ್ಮಾನವನ್ನ ಮಾಡಿದ್ರು ನಾವು ಅದಕ್ಕೆ ಬದ್ಧವಾಗಿರ್ತೇವೆ. ಜೊತೆಗೆ ನನಗಂತೂ ಯಾವುದೇ ಕರೆ ಬಂದಿಲ್ಲ, ನಾನು ಯಾಕೆ ಸುಮ್ಮನೆ ಹೈಕಮಾಂಡ್ ಬಳಿ ಹೋಗ್ಲಿ ಅಂತೇಳಿ ಮುನಿಯಪ್ಪ ಈಗ ರಿಯಾಕ್ಷನ್ ಕೊಟ್ಟಿರೋದು. ಇತ್ತ DCM DK ಶಿವಕುಮಾರ್ಗೆ ಜೊತೆಗೆ CM ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಬುಲಾವ್ಗೆ ಅವರು ಹೋಗ್ತಿದ್ದಾರೆ. ಒಂದು ಕಡೆ ಸಾಹುಕಾರ ಕೂಡ ಅಷ್ಟೇ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಮುಹೂರ್ತ ಫಿಕ್ಸ್ ಆಗಿದೆ, ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಅದೆಲ್ಲವೂ ಕೂಡ ಅಜೆಂಡಾ ಹೋದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇತ್ತ ಮುನಿಯಪ್ಪ ಅವರು ಕೂಡ ಅವ್ರನ್ನ ಕರೆದಿದ್ದಾರೆ ಹೈಕಮಾಂಡ್ ಅವರು. ಸೊ ಹಾಗಾಗಿ ಹೋಗ್ತಿದ್ದಾರೆ. ಏನು ಚರ್ಚೆ ಆಗುತ್ತೋ ಅದಾಗಲಿ. ಹೈಕಮಾಂಡ್ ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರು ನಾವು ಅದಕ್ಕೆ ಬದ್ಧರಾಗಿರ್ತೇವೆ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತೇವೆ ಅಂತೇಳಿ. ಅಂದರೆ ಏನು ಈಗ ಹಂಪೇರ್ ತೀರ್ಮಾನ ಅಂತಿಮ ತೀರ್ಮಾನ ಅಂತ ಹೆಂಗೆ ಹೇಳ್ತಾರೆ, ಹಾಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಅನ್ನೋ ರೀತಿ ಆಗಿದೆ.